ಅಮೆರಿಕದಿಂದ ಕರೆತಂದ ಬಳಿಕ ಉಗ್ರ ರಾಣನನ್ನ ಬಂಧನ ಮಾಡಲಾಗಿದೆ. ಪಾಲಂ ಏರ್ಪೋರ್ಟ್ನಲ್ಲಿ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಪಟಿಯಾಲಾ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಈಗಾಗಲೇ ಎಲ್ಲ ಪ್ರಕ್ರಿಯೆ ಮುಗಿದಾದ ಮೇಲೆ ಅಮೆರಿಕದಿಂದ ಉಗ್ರ ರಾಣನನ್ನ ಭಾರತಕ್ಕೆ ಕರೆತರಲಾಗುತ್ತೆ. ಪಾಲಂ ಏರ್ಪೋರ್ಟ್ನಲ್ಲಿ ಎನ್ಐಎ ಅಧಿಕಾರಿಗಳು ಬಂಧಿಸಿ ಪಟಿಯಾಲಾ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಇನ್ನು 14 ದಿನ ವಶಕ್ಕೆ ಎನ್ಐಎ ಅಧಿಕಾರಿಗಳು ಕೇಳಿದ್ದಾರೆ. ಉಗ್ರ ರಾಣಾ ಪರ ವಕೀಲ ಸಚ್ದೇವ್ ವಕಾಲತ್ತನ್ನು ಮಾಡಿರುವಂಥದ್ದು. ಪಟಿಯಾಲಾ ಕೋರ್ಟ್ ಸುತ್ತ ಭಾರೀ ಭದ್ರತೆಯನ್ನು ಕೂಡ ಒದಗಿಸಲಾಗಿರುವಂಥದ್ದು. ಈಗಾಗಲೇ ಮೋಸ್ಟ್ ವಾಂಟೆಡ್ ಉಗ್ರ ರಾಣಾನನ್ನ ಅಮೆರಿಕದಿಂದ ಭಾರತಕ್ಕೆ ಕರೆತರಲಾಗಿದೆ. ಅಮೆರಿಕ ಸರ್ಕಾರವು ಭಾರತಕ್ಕೆ ಹಸ್ತಾಂತರಿಸಿರುವಂಥದ್ದು. ಈಗ ಕರೆ ತಂದ ಬಳಿಕ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ. ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಅದಾದಮೇಲೆ ಅಲ್ಲಿ ಎನ್ಐಎ ಅಧಿಕಾರಿಗಳು 14 ದಿನಗಳ ಕಾಲ ಕಸ್ಟಡಿಗೆ ನೀಡುವಂತೆ ಮನವಿಯನ್ನ ಮಾಡಿದೆ. ಸದ್ಯಕ್ಕೆ ಇನ್ನು ಮುಂದೆ ಯಾವ ರೀತಿ ಕಾನೂನು ಪ್ರಕ್ರಿಯೆ ಇರುತ್ತೆ ಅನ್ನೋದು ಕಾದು ನೋಡಬೇಕು. ರಾಣಾಪರ ವಕೀಲ ಸಚ್ದೇವ್ ವಾದವನ್ನ ಮಂಡಿಸಲಿದ್ದಾರೆ. ಅಮೆರಿಕದಿಂದ ಈಗಾಗಲೇ ರಾಣನನ್ನ ಕರೆತಂದ ಬಳಿಕ ಬಂಧನ ಮಾಡಲಾಗಿರುವಂಥದ್ದು. ಪಟಿಯಾಲಾ ಕೋರ್ಟ್ ಸುತ್ತಮುತ್ತ ಭಾರೀ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಈಗಾಗಲೇ ಉಗ್ರ ರಾಣಾ ಪರ ವಕೀಲ ಸಚ್ದೇವ್ ವಕಾಲತ್ತನ್ನ ಮಾಡಲಿರುವಂಥದ್ದು. ಎನ್ಐಎ ಅಧಿಕಾರಿಗಳು 14 ದಿನಗಳವರೆಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೋರ್ಟ್ ಮುಂದೆ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ನೋಡಬೇಕು ಕೋರ್ಟ್ ಇನ್ನು ಯಾವ ರೀತಿ ಒಂದು ಆದೇಶವನ್ನು ಹೊರಡಿಸಲಿದೆ. ಪೊಲೀಸ್ ಕಸ್ಟಡಿಗೆ ಕೊಡುತ್ತಾ ಅಥವಾ ಜೈಲಿಗೆ ಡೈರೆಕ್ಟ್ ಆಗಿ ಕಳಿಸ್ಕೊಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಗುಡಿ, ಸದ್ಯಕ್ಕೆ ಕೊನೆಗೂ ಕೂಡ ರಾಣನನ್ನ ಬಂಧನ ಮಾಡಲಾಗಿದೆ. ವಾಟ್ ನೆಕ್ಸ್ಟ್? ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಕಾನೂನು ಹಂತದ್ದು ಅಂತ? ತಹಾವೂರ್ ಹುಸೇನ್ ರಾಣಾ, ಡಾಕ್ಟರ್ ತಹಾವೂರ್ ಹುಸೇನ್ ರಾಣಾ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ 26/11/2008 ಮುಂಬೈಯಲ್ಲಿ ನಡೆದಂಥ ದಾಳಿಯ ಪ್ರಮುಖವಾಗಿರ್ತಕ್ಕಂಥ ರೂವಾರಿ, ಅದರಲ್ಲೂ ಕೂಡ ಫಿನಾನ್ಷಿಯರ್ ಆಗಿ ಕೆಲಸವನ್ನು ಮಾಡಿದಂಥ ಒಬ್ಬ ವ್ಯಕ್ತಿಯಾಗಿರ್ತಕ್ಕಂಥದ್ದು. ಇದೇ ಕಾರಣದಿಂದಾಗಿ ಆತನನ್ನು ಬಂಧಿಸೋದ್ರ ಜೊತೆಗೆ ಆತನನ್ನು ಭಾರತಕ್ಕೆ ಕರೆತರೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ವಹಿಸಿತ್ತು. ನಿರಂತರವಾಗಿ 16 ವರ್ಷಗಳ ಕಾನೂನು ಹೋರಾಟದ ಬಳಿಕ ಅಮೆರಿಕದಿಂದ ಆತನನ್ನು ಭಾರತಕ್ಕೆ ಕರೆತರೋದಕ್ಕೆ ಈಗ ಸಾಧ್ಯ ಆಗಿರುವಂಥದ್ದು. ಭಾರತಕ್ಕೆ ಬಂದ ಬಳಿಕ ಭಾರತದಲ್ಲಿರ್ತಕ್ಕಂಥದ್ದು ಒಂದು ರೋಬಸ್ಟ್ ನ್ಯಾಯಾಂಗ ವ್ಯವಸ್ಥೆ, ಪಾಕಿಸ್ತಾನದ ರೀತಿಯಾಗಿರ್ತಕ್ಕಂಥ ಕಾಂಗ್ರೂ ಕೋರ್ಟ್ಗಳಿಲ್ಲ. ಇದೇ ಕಾರಣದಿಂದಾಗಿ ಇವತ್ತು ಕೋರ್ಟ್ಗೆ ಆತನನ್ನು ಫಸ್ಟ್ ಸಬ್ಮಿಟ್ ಮಾಡ್ತಾರೆ. ಎನಿ ಅಪರಾಧಿ, ಈ ಕೇವಲ ತಾವೂರ್ ರಾಣಾ ಅಂತಲ್ಲ, ಯಾವುದೇ ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಿದಾಗ ಏನೆಲ್ಲ ಪ್ರಕ್ರಿಯೆಗಳಿರ್ತವೆ ಅದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳನ್ನು ಇಲ್ಲೂ ಕೂಡ ಫಾಲೋ ಮಾಡಬೇಕಾಗತ್ತೆ. ಮೊದಲು ಆತನ ಮೆಡಿಕಲ್ ತಪಾಸಣೆಯನ್ನು ಮಾಡಲಾಗುತ್ತೆ, ಆತನನ್ನು ಆರೋಗ್ಯ ತಪಾಸಣೆ ಮಾಡಲಾಗುತ್ತೆ. ಅದಾದ ಬಳಿಕ ಕೋರ್ಟ್ಗೆ ಒಂದು ಹಾಜರುಪಡಿಸಲಾಗುತ್ತಲ್ಲ, ಅದೇ ರೀತಿಯಾಗಿ ಈಗ ಎನ್ಐಎ ಸ್ಪೆಷಲ್ ಕೋರ್ಟ್ಗೆ ಆತನನ್ನು ಹಾಜರುಪಡಿಸಲಾಗಿದೆ. ಅಲ್ಲಿ ಆತನ ಪರವಾಗಿ ಮತ್ತು ಆತನ ವಿರುದ್ಧವಾಗಿ ವಾದಗಳನ್ನು ಮಂಡನೆ ಮಾಡಲಾಗುತ್ತೆ. ಯಾಕೆ ಆತನನ್ನು ಎನ್ಐಎ ಕಸ್ಟಡಿಗೆ ಕೊಡಬೇಕು, ಆತನನ್ನು ಎನ್ಐಎ ಕಸ್ಟಡಿಗೆ ಕೊಡೋದ್ರ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳೇನು ಅನ್ನೋ ನಿಟ್ಟಿನಲ್ಲಿ ಎನ್ಐಎ ಪರ ವಕೀಲರು ಅಲ್ಲಿ ವಾದವನ್ನು ಮಂಡಿಸ್ತಾರೆ. ಆ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಮುಖ ವಿಷಯಗಳನ್ನು ಪ್ರಸ್ತಾಪಿಸ್ತಾರೆ ಅಂತ ಒಂದು ಊಹೆಯನ್ನು ಮಾಡೋದಾದರೆ ಅಥವಾ ಒಂದು ರೀತಿಯಿಂದ ಅನಾಲಿಸಿಸ್ ಅನ್ನು ಮಾಡೋದಾದರೆ, ಪ್ರಮುಖವಾಗಿ ಇವತ್ತು ಅಮೆರಿಕದ ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳನ್ನು ಒದಗಿಸೋದಕ್ಕೆ ಸಾಧ್ಯ ಆಗಿದ್ದರಿಂದನೇ ಅಲ್ಲಿ ಆತ ಅಪರಾಧಿ ಅಂತ ಪ್ರೂವ್ ಆಗಿದ್ದಕ್ಕೇ ಆತನನ್ನು ಭಾರತಕ್ಕೆ ಕರೆತರೋದಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಅಲ್ಲಿ ಒದಗಿಸಿರುವ ಸಾಕ್ಷ್ಯಾಧಾರಗಳನ್ನು ಇಲ್ಲಿ ಮತ್ತೊಂದು ಬಾರಿ ಇಲ್ಲಿ ಗಮನಕ್ಕೆ ತರಲಾಗುತ್ತೆ. ಆತ ಹೇಗೆ ಮನಿ ಟ್ರೇಲ್ ಅನ್ನು ಮಾಡಿದ್ದ, ಹೇಗೆ ಆತ ಇಲ್ಲಿ ಭಾರತಕ್ಕೆ ಬಂದು ಒಂದು ರೇಖಿಯನ್ನು ಮಾಡಿದ್ದ, ರಾಣಾ ಮತ್ತು ಆತನ ಪತ್ನಿ ಬಂದು ಇದೇ ತಾಜ್ ಹೋಟೆಲ್ನಲ್ಲಿ ವಾಸವನ್ನು ಮಾಡಿ ಹೇಗೆ ರೇಖಿ ಮಾಡಿದ್ರ, ಜೊತೆಗೆ ಮತ್ತೊಬ್ಬ ಪ್ರಮುಖ ಉಗ್ರ ಆಗಿರ್ತಕ್ಕಂಥ ಡೇವಿಡ್ ಹೆಡ್ಲಿ ಏನಿದ್ದಾನೆ ಆತನಿಗೆ ಹೇಗೆ ಈತ ಹಣಕಾಸನ್ನು ಒದಗಿಸಿದ್ದ, ಯಾವೆಲ್ಲ ರೀತಿಯಾಗಿ ಆತನಿಗೆ ಟ್ರೈನಿಂಗ್ ಅನ್ನು ಕೊಡಿಸಿದ್ದ, ಆತನೇ ಕನ್ಫೆಸ್ ಮಾಡ್ಕೊಂಡಿದ್ದಾನೆ. ಹೆಡ್ಲಿಯೇ ಒಂದು ಅಮೆರಿಕದ ಕೋರ್ಟ್ನಲ್ಲಿ ಕನ್ಫೆಸ್ ಮಾಡಿಕೊಂಡು ಆತ ಒಬ್ಬ ಅಪ್ರೂವರ್ ಆಗಿರುವಂಥದ್ದು. ಈ ಕಾರಣದಿಂದಾಗಿ ಆತನ ಸಾಕ್ಷಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಅದನ್ನೇ ಇಲ್ಲೂ ಕೂಡ ಸಬ್ಮಿಟ್ ಅನ್ನು ಮಾಡ್ತಾರೆ. ಜೊತೆಗೆ ಭಾರತದ ಅಧಿಕಾರಿಗಳು ಈಗ ಆಲ್ರೆಡಿ ಸಾಕಷ್ಟು ಬಾರಿ ಪಾಕಿಸ್ತಾನಕ್ಕೆ ಕಂಪ್ಲೀಟ್ ಆಗಿರ್ತಕ್ಕಂಥ ಡೊಸೇರ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ಸಾಕ್ಷ್ಯಾಧಾರಗಳನ್ನು ಒದಗಿಸಿದ್ದಾರೆ. ಇದರಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಯಾರೆಲ್ಲರ ಪ್ರಮುಖ ಪಾತ್ರ ಏನಿದೆ, ಹೇಗೆ ಏನೆಲ್ಲ ಸಾಕ್ಷ್ಯಾಧಾರಗಳಿದ್ದಾವೆ ಅಂತ ಆ ಸಾಕ್ಷ್ಯಗಳನ್ನು ಕೂಡ ಇಲ್ಲಿ ರಾಣಾನ ವಿಚಾರದಲ್ಲಿ ಎನ್ಐಎ ವಕೀಲರು ಮಂಡಿಸ್ತಾರೆ. ಅದಾದ ಬಳಿಕ 14 ದಿನಗಳ ಕಾಲ ಆತನನ್ನು ಕಸ್ಟಡಿಗೆ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಆದರೆ ಇನ್ನೊಂದು ಕಡೆ ಆತನಿಗೂ ಕೂಡ ವಕೀಲರನ್ನ ನೇಮಕ ಮಾಡಿಕೊಟ್ಟಿದೆ ಭಾರತ ಸರ್ಕಾರ. ಯಾಕಂದರೆ
ಯಾವುದೇ ರೀತಿಯಾಗಿರ್ತಕ್ಕಂಥ ಒನ್ ಸೈಡೆಡ್ ಆರ್ಗ್ಯುಮೆಂಟ್ಸ್ ಆಗಲಿ ಒನ್ ಸೈಡೆಡ್ ಆಗಲಿ ತೀರ್ಪುಗಳು ಬರಬಾರ್ದು. ಇಲ್ಲಿ ಆರೋಪಿ ಅಂದ ಮಾತ್ರಕ್ಕೆ ಆತನನ್ನು ಅಪರಾಧಿ ಅಂತ ಭಾರತದ ನ್ಯಾಯಾಂಗ ವ್ಯವಸ್ಥೆ ಅದನ್ನು ಪರಿಗಣಿಸೋದಿಲ್ಲ. ಈ ಕಾರಣದಿಂದಾಗಿ ಆತನಿಗೂ ಕೂಡ ವಕೀಲರನ್ನು ಕೊಟ್ಟಿದ್ದಾರೆ. ಅವರ ಪರ ವಕೀಲರು ಕೂಡ ವಾದವನ್ನು ಮಾಡೋ ಸಾಧ್ಯತೆ ಇರುತ್ತೆ. ಆತ ಇಷ್ಟು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ, ಆತ ಆಲ್ರೆಡಿ ಇಷ್ಟು ಶಿಕ್ಷೆಯನ್ನು ಅಮೆರಿಕದಲ್ಲಿ ಅನುಭವಿಸಿದ್ದಾನೆ, ಹೀಗಾಗಿ ಆತನಿಗೆ ಒಂದು NI ಕಸ್ಟಡಿ ಬದಲಾಗಿ ನೇರವಾಗಿ ಜೈಲಿಗೆ ಕಳಿಸಿ ಅಂತೇಳಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಆದರೆ ಸಾಕ್ಷ್ಯಾಧಾರಗಳು ಬಲವಾಗಿರೋ ಕಾರಣದಿಂದಾಗಿ ಆತನನ್ನು NI ಕಸ್ಟಡಿಗೆ ವಹಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ. ಒಂದು ಬಾರಿ ಆತ NI ಕಸ್ಟಡಿಗೆ ಬಂದ ಬಳಿಕ ಆತನನ್ನು ಅಲ್ಲಿ ಕೂಡ ವಿಚಾರಣೆಯನ್ನು ಮಾಡಲಾಗುತ್ತೆ. ಯಾವೆಲ್ಲ ವಿಚಾರಗಳನ್ನು ಪ್ರಮುಖವಾಗಿ ಅಲ್ಲಿ ಗಮನಿಸಲಾಗುತ್ತೆ ಅಂತ ನೋಡೋದಾದ್ರೆ, ಪಾಕಿಸ್ತಾನದಲ್ಲಿ ಆತ ಪಾಕಿಸ್ತಾನದ ಸೇನೆಯಲ್ಲಿ ವೈದ್ಯಾಧಿಕಾರಿಯಾಗಿದ್ದಂಥವ. ಹೀಗಾಗಿ ಪಾಕಿಸ್ತಾನ ಸೇನೆಯಲ್ಲಿ ಯಾರೆಲ್ಲ ಈ ಮುಂಬೈ ದಾಳಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ISI ಹೇಗೆ ಅಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡುತ್ತೆ, ಹಫೀಜ್ ಸಯೀದ್ನ ಪಾತ್ರ ಇದರಲ್ಲಿ ಏನಿದೆ, ಇದರಲ್ಲಿ ಲಷ್ಕರ್ ಇ ತೌಬಾದ ಪಾತ್ರ ಇರ್ತಕ್ಕಂಥದ್ದೇನು, ಹರ್ಕತುಲ್ಲಾ ಇಸ್ಲಾಂ ಅಂತಕ್ಕಂಥ ಸಂಘಟನೆ ಇದೆ, ಆ ಸಂಘಟನೆಯ ಪಾತ್ರ ಏನು, ಇದರ ಬಗ್ಗೆ ಕೂಡ ಕೂಲಂಕುಷವಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ವಿತ್ ಎವಿಡೆನ್ಸ್ ಮೂಲಕವಾಗಿ. ಆತನಿಗೆ ಎವಿಡೆನ್ಸ್ ಅನ್ನು ಕೂಡ ಅಲ್ಲಿ ಒದಗಿಸಿಕೊಡ್ಬೇಕಾಗುತ್ತೆ. ಆ ಎವಿಡೆನ್ಸ್ ಅನ್ನು ಒದಗಿಸಿಕೊಟ್ಟು ಎವಿಡೆನ್ಸ್ ಅನ್ನು ಆತನ ಮುಂದೆ ಇಟ್ಟು ನಂತರ ಆತನನ್ನ ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಪಾಕಿಸ್ತಾನ ಏನಿಷ್ಟು ದಿನ ಒಂದು ನಾಟಕ ಆಡ್ತಾ ಇತ್ತಲ್ಲ, ಏನು ಯಾವ ರೀತಿಯಾದಂತಹ ಒಂದು ಬಣ್ಣವನ್ನು ಬದಲಿಸ್ತಾ ಬರ್ತಾ ಇತ್ತು, ತನ್ನನ್ನು ತಾನು ಅಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು, ಅದಕ್ಕೆ ಮತ್ತಷ್ಟು ಅದರ ಒಂದು ಅಸ್ತಿತ್ವಕ್ಕೆ ಕೊನೆ ಮೊಳೆ ಹೊಡೆಯುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಯಾಕಂದ್ರೆ ಅದರ ಪಾಲ್ಗೊಳ್ಳುವಿಕೆ ನೇರವಾಗಿ ಅದರಲ್ಲೂ ಪಾಕಿಸ್ತಾನದ ಸೇನೆ ಅಥವಾ ಅಲ್ಲಿ ಸರ್ಕಾರದ ಕೈವಾಡ ಏನಾದರೂ ಕಂಡು ಬಂದಂತಲ್ಲಿ ಸಂದರ್ಭದಲ್ಲಿ ಇದನ್ನು ವಾರ್ ಆನ್ ಇಂಡಿಯಾ ಅಂತೇಳಿ ಭಾರತ ಪರಿಗಣಿಸುವಂಥ ಸಾಧ್ಯತೆ ಇರುತ್ತೆ. ಆಗ ರೈಟ್ ಟು ರಿಟಾಲಿಯೇಟ್ ಭಾರತಕ್ಕೆ ಬರುತ್ತೆ. ಈ ಒಂದು ವಿಚಾರ ಕೂಡ ಇಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಅಥವಾ ಹಫೀಜ್ ಸಯೀದ್ ರೀತಿಯಾಗಿರ್ತಕ್ಕಂಥ ಉಗ್ರನನ್ನ ಭಾರತಕ್ಕೆ ಒಂದು ಹಸ್ತಾಂತರ ಮಾಡುವಾಗೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವತ್ತು ಅಮೆರಿಕ ಕೋರ್ಟೇ ಆತನನ್ನು ಅಪರಾಧಿ ಅಂತ ಪರಿಗಣಿಸಿ ಭಾರತಕ್ಕೆ ಹಸ್ತಾಂತರ ಮಾಡಿರೋ ಕಾರಣದಿಂದಾಗಿ ಹೀಗಾಗಿ ಆತನ ಬಂಧನ ಮಾಡಿರೋದು ಎಷ್ಟು ಮಹತ್ವದ್ದು ಅಂತ ನೋಡೋದಾದ್ರೆ ಧನುಶ್ರೀ, ಒಂದು ವೇಳೆ ಈಗ ದಾವೂದ್ ಇಬ್ರಾಹಿಂನನ್ನ ಬಂಧಿಸಿ ಆತನನ್ನು ಭಾರತಕ್ಕೆ ಕರೆತಂದಿದ್ದೇ ಆದ್ರೆ ಎಷ್ಟು ಅದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೋ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ತಹೂರ್ ರಾಣಾವನ್ನ ಅಮೆರಿಕದಿಂದ ಕರೆತಂದಿರುವಂತದ್ದಾಗಿದೆ. ಅಷ್ಟು ಆತನಿಗೆ ಉಗ್ರ ಸಂಘಟನೆಯ ನಂಟಿದೆ, ISIನ ನಂಟಿರ್ತಕ್ಕಂಥದ್ದು, ಜೊತೆಗೆ ಮುಂಬೈ ಮೇಲೆ ನಡೆದಿರ್ತಕ್ಕಂಥ ದಾಳಿಯ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ಆಯ್ತ ವಹಿಸಿರೋದ್ರ ಬಗ್ಗೆ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಈಗ ಆಲ್ರೆಡಿ ಲಭ್ಯವಾಗಿದ್ದಾವೆ. ಯಾಕಂದ್ರೆ ಡೇವಿಡ್ ಹೆಡ್ಲಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನು ಬಳಸಿ ಖರ್ಚು ವೆಚ್ಚವನ್ನು ಪೂರೈಕೆ ಮಾಡ್ತಿದ್ದ. ಭಾರತದಲ್ಲಿ 2007ರಿಂದ 8ರ ಅವಧಿಯಲ್ಲಿ 5 ಬಾರಿ ಆತ ಬಂದು ಹೋಗ್ತಾನೆ. ಇದಕ್ಕಿಂತ ಹಿಂದಿನ ಸಂದರ್ಭದಲ್ಲಿ ಮತ್ತು ದಾಳಿ ಆದ ಮೇಲೆ ಕೂಡ ಪಾಕಿಸ್ತಾನಕ್ಕೆ ಆತ ವರ್ಷಾನುಗಟ್ಟಲೆಯಲ್ಲಿ ವಾಸವನ್ನ ಮಾಡಿದ್ದಾನೆ. ಅಂತ ಸಂದರ್ಭದಲ್ಲಿ ಆತನ ಹಣಕಾಸು ವ್ಯವಸ್ಥೆಗೆ ಆತ ಬಳಸ್ತಾ ಇದ್ದಂಥ ಕ್ರೆಡಿಟ್ ಕಾರ್ಡ್ಗೆ ಹಣಕಾಸನ್ನು ಒದಗಿಸಿದ್ಯಾರು, ಟೆರರ್ ಫೈನಾನ್ಸಿಂಗ್ ಅನ್ನ ಮಾಡಿದ್ಯಾರು ಅಂತ ಒಂದು ತನಿಖೆಯನ್ನು ಕೈಗೊಂಡಂಥ ಸಂದರ್ಭದಲ್ಲಿ ತಹೂರ್ ರಾಣಾನ ಒಂದು ಹೆಸರು ಅಲ್ಲಿ ಬೆಳಕಿ ಮುನ್ನೆಲೆಗೆ ಬರುತ್ತೆ. ಆತ ಹೇಗೆ ಹಣಕಾಸನ್ನು ಒದಗಿಸಿದ್ದ, ಆತನಿಗೆ ISI ಹೇಗೆ ಹಣಕಾಸನ್ನು ಒದಗಿಸಿತ್ತು, ಅದಕ್ಕೆ ಇವರು ಇಷ್ಟೇ ಅಲ್ಲದೆ ಈಗ ಇವತ್ತು ಕೆನಡಾ ಇರ್ಬೋದು, ಅಮೆರಿಕ ಇರ್ಬೋದು, ಲಂಡನ್ ಇರ್ಬೋದು ಅಥವಾ ಇತರೆ ದೇಶಗಳಲ್ಲಿ ಇರ್ತಕ್ಕಂಥ ಯಾರೆಲ್ಲ ವ್ಯಕ್ತಿಗಳು ಸಹಕಾರವನ್ನು ಕೊಟ್ಟಿದ್ರು ಅದನ್ನೂ ಕೂಡ ಇಲ್ಲಿ ತನಿಖೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದಾದ ಬಳಿಕವಷ್ಟೇ ಯಾರೇ ಇರಲಿ, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ ಅವರನ್ನು ಭಾರತ ಸುಮ್ಮನೆ ಬಿಡೋದಿಲ್ಲ ಅಂತ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಒಂದು ಇಸ್ರೇಲ್ ಉದಾಹರಣೆ ಕೂಡ ಇರತಕ್ಕಂಥದ್ದು. ಮುನಿಚ್ ಒಲಿಂಪಿಕ್ಸ್ನಲ್ಲಿ ಇಸ್ರೇಲ್ನ ಫುಟ್ಬಾಲ್ ತಂಡವನ್ನು ಮುಗಿಸಿದಂಥ ಹಮಾಸ್ ಉಗ್ರರನ್ನ ಹೇಗೆ ಹುಡುಕಿ 10 ವರ್ಷಗಳ ಕಾಲ ಆಪರೇಷನ್ ಮಾಡಿ ಇಸ್ರೇಲ್ ಮುಗಿಸಿತ್ತು, ಅದೇ ರೀತಿಯಾದಂಥ ಒಂದು ಕಠಿಣ ಕ್ರಮವನ್ನು ಭಾರತ ಕೂಡ ಕೈಗೊಳ್ಳೋದಕ್ಕೆ ಈ ಒಂದು ವ್ಯಕ್ತಿ ಇದ್ದಾನೆ, ಈ ತರ ಕೊಡುವಂತ ಸಾಕ್ಷಿ ಏನಿದೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಕಾರಣದಿಂದಾಗಿ ಇಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂತದ್ದು, ಅತ್ಯಂತ ದೊಡ್ಡ ಜಯ ಭಾರತಕ್ಕೆ ಲಭಿಸಿರುವಂತದ್ದು, ಆತನ ಬಂಧನಾಗಿ ಭಾರತಕ್ಕೆ ಕರೆ ತಂದಿರುವಂತದ್ದು. ಈಗ ಇಲ್ಲಿ NIA ಯಾವ ರೀತಿಯಾದಂತಹ ತನಿಖೆ ಕೈಗೊಳ್ಳುತ್ತೆ, ಅದಾದ ಬಳಿಕ IB ಕೂಡ ಆತನ ವಶಕ್ಕೆ ಪಡೆದುಕೊಳ್ಬಹುದು, ರಾ ಅಂದ್ರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಕೂಡ ಆತನನ್ನು ವಶಕ್ಕೆ ಕೇಳಬಹುದು, ಅಥವಾ ಮುಂಬೈ ಪೊಲೀಸರು ಖಂಡಿತವಾಗಿ ಆತನನ್ನು ವಶಕ್ಕೆ ಕೇಳ್ತಾರೆ. ಯಾಕಂದ್ರೆ ಆ ಘಟನೆ ಆಗಿರುವಂತದ್ದು ಮುಂಬೈಯಲ್ಲಿ, ಆತನಿಗೆ ಮಾತ್ರ ಇನ್ನು ಎಸ್ಕೇಪ್ ರೂಟ್ಸ್ಗಳಿಲ್ಲ. ಆತ ಭಾರತಕ್ಕೆ ಬಂದಿರುವಂತದ್ದು, ಆತ ಭಾರತಕ್ಕೆ ಸಿಕ್ಕಿರುವಂತದ್ದು, ಈ ಪಾಕಿಸ್ತಾನ ಇಷ್ಟು ದಿನ ಮುಚ್ಚಿಟ್ಟಂತ ಟೆರರ್ ತಿಜೋರಿ ಏನಿತ್ತು ಅದನ್ನು ಓಪನ್ ಮಾಡುವಂತ ಕಿಲಿಕೈ ಸಿಕ್ಕಂತಾಗಿದೆ ಧನುಶ್ರೀ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.